ಥ್ಯಾಂಕ್ ಯು. ನಮ್ಮ ಜನರೇಷನ್ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಏನೇನಿರುತ್ತೆ, ಯಾವ್ಯಾವ ದಾಸರು ಯಾವ್ಯಾವ ಹಾಡನ್ನ ಕಂಪೋಸ್ ಮಾಡಿದ್ದಾರೆ ಅಂತ. ಈ ಮೂವಿ ನೋಡಿದ್ರೆ ನಮ್ಮಂತ ಜನರೇಷನ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಆಮೇಲೆ ಈ ಕ್ಯಾರೆಕ್ಟರ್ಸ್ ನೋಡಿದಾಗ ನನಗೆ ತುಂಬಾ ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಫೇಸ್ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರ ದಾಸರು ಹೀಗೆ ನಡೆದಿತ್ತು ಅಂತ ಅವರು ಇಮ್ಯಾಜಿನೇಷನ್ ಕೊಡ್ತಿದ್ದಾರೆ. ಸೊ ಚೆನ್ನಾಗಿತ್ತು. ಈ ಸಿನಿಮಾನಲ್ಲಿ ಏನು ತುಂಬಾ ಇಷ್ಟ ಆಗಿರೋ ಕಂಟೆಂಟ್ ಅಂದ್ರೆ? ಕ್ಯಾರೆಕ್ಟರ್ಸ್ ಮತ್ತೆ ಅಲ್ಲಿ ಅವರು ಸಾಂಗ್ಸ್ ಕಂಪೋಸ್ ಮಾಡಿರೋದು, ಮತ್ತೆ ಅದನ್ನ ಹೇಗೆ ಲಿರಿಕ್ಸ್ ನ ಕರೆಕ್ಟ್ ಆಗಿ ಹೇಗೆ ಮಾಡಿದ್ದಾರೆ, ಆ ಹಾಡ್ ಸಾಂಗ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹೆಂಗೆ ಯೂಸ್ ಮಾಡಿದ್ದಾರೆ ಅದೆಲ್ಲ ಚೆನ್ನಾಗಿ. ಯಾವ್ದು ನಿಮ್ ಫೇವರೇಟ್ ಕ್ಯಾರೆಕ್ಟರ್ ಈ ಮೂವಿನಲ್ಲಿ? ದಯಾಳು ತುಂಬಾ ಇಷ್ಟ. ದಯಾಳು ಅವ್ರು ಇಷ್ಟ ಆಯ್ತಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತು? ದಯಾಳು ಅವ್ರಿಗೆ ಇಷ್ಟ ಆಯ್ತಾ? ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿ. ನಿಮ್ ಜನರೇಷನ್ ಮಕ್ಕಳಿಗೆ ನೀವೇನ್ ಹೇಳಕ್ ಬಯಸ್ತೀರಾ ಈ ಸಿನಿಮಾ ನೋಡಾದ್ಮೇಲೆ? ನಮ್ದು ಏನ್ ಕಲ್ಚರ್ ಇದೆ, ನಮ್ದು ಏನ್ ರಿಲಿಜಿಯನ್ ಇದೆ, ಅದ್ರ ಬಗ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಏನಿತ್ತು ಅಂತ ಗೊತ್ತಾಗುತ್ತೆ ಅಂತ ಇಷ್ಟ ಆಗುತ್ತೆ. ಜಾಸ್ತಿ ಮಕ್ಕಳು ಗೊತ್ತೇ ಇರಲ್ಲ ನಮ್ಮ ತರ, ಬಂದು ನೋಡಿದಾಗ ಗೊತ್ತಾಗತ್ತೆ ಹಿಸ್ಟಾರಿಕಲ್ ಕಲ್ಚರ್ ಏನು ಅಂತ. ಸೊ ಇದರಿಂದ ಕಲ್ಚರ್ಸ್, ಪ್ಲೇಸಸ್, ಯಾವ್ಯಾವ ಹಾಡು ಎಲ್ಲ ಗೊತ್ತಾಗ್ತದೆ. ಸೊ ಈ ಮೂವಿ ಸ್ವಲ್ಪ ಜಾಸ್ತಿ ಎಲ್ಲಾರ್ಗೂ ಗೊತ್ತಾದ್ರೆ they can get more information from this. ಸೊ ಎಲ್ಲರೂ ಸಂಗೀತ ಥ್ಯಾಂಕ್ ಯು. ಇದ್ರಲ್ಲೊಂದು ಹಾಡಿದೆ ನನಗೆ ಗೊತ್ತಿರೋದು, ಅದು ಯಾವುದು ಇದೆಳು ದಿವಸದಲ್ಲಿ ಅಷ್ಟಪುರಣ್ಯ ಕೊನೆ ದಿವಸದಲ್ಲಿ ಅಷ್ಟಪುರಣ್ಯ ಕೊನೆ ಮುಟ್ಟಿ ವಿಷದ ಮೊಳೆಯುದ್ದ ಕಾರಣ, ಮುಟ್ಟಿ ವಿಷದ ಮೊಳೆಯುದ್ದ ಕಾರಣ, ದೃಷ್ಟಿ ತಾಕಿದೆ ರಂಗಯ್ಯ, ದೃಷ್ಟಿ ತಾಕಿದೆ ರಂಗಯ್ಯ, ರಂಗಯ್ಯ 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 ಜಾತ ಕುಂಜರಯ್ಯ ಅದರಂಗಿ ಹರೀಶ್ ಹರೀಶ್ ಶ್ರೀನಿವಾಸ.